ಈ ಅಪ್ಲಿಕೇಶನಲ್ಲಿ ನನಗೆ 20,000ದಿಂದ 50,000 ರೂಪಾಯಿವರೆಗೂ ಅದರ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ನಿಮಗೆ 5,000ದಿಂದ 40 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಸಾಲ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನಲ್ಲಿ ಎಲ್ರಿಗೂ ಸಾಲ ಅನ್ನೋದಾದರೆ ಸಿಗುತ್ತೆ. ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಇಲ್ಲಿ ಎಲ್ಲಿ ಸಾಲ ಕೊಡ್ತಾರೆ ಗುರು ಅಂತ ಕೇಳ್ಬೋದು. ಇಲ್ಲಿ ಮೆನು ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಮೆನು ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮೆನು ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಲೋನ್ಸ್, ಎಲೆಕ್ಟ್ರಾನಿಕ್ ಫೋನ್ಸ್, ಡೀಲ್ಸ್, ಕಾರ್ಡ್ಸ್, ಇನ್ಶೂರೆನ್ಸ್ ಅಂತ ಎಲ್ಲ ನಿಮಗೆ ಕಾಣಿಸ್ತಿದೆ, ನೋಡ್ಕೋಬಹುದು. ಇನ್ವೆಸ್ಟ್ಮೆಂಟ್ ಅಂತ ಇದೆ. ಇಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಅನ್ನೋದು ಕಾಣಿಸುತ್ತೆ. ಪಾರ್ಟ್ನರ್, ರಿವಾರ್ಡ್ ಅಂತ ಹೇಳ್ಬಿಟ್ಟು ಎಲ್ಲ ಕಾಣಿಸ್ತಿದೆ, ನೋಡ್ಕೋಬಹುದು. ಇಲ್ಲಿ ನಿಮಗೆ ಲೋನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲೋನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ತರದ ಲೋನ್ಸ್ ಅನ್ನೋದು ಅದರ ಸಿಗುತ್ತೆ. ಪರ್ಸನಲ್ ಲೋನ್ ಆಗಿರ್ಬೋದು, ಗೋಲ್ಡ್ ಲೋನ್ ಆಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು, ಲೋನ್ ಫಾರ್ ಡಾಕ್ಟರ್ಸ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ ಆಗಿರ್ಬೋದು, ಲೋನ್ ಎಗೇನೆಸ್ಟ್ ಪ್ರಾಪರ್ಟಿ ಆಗಿರ್ಬೋದು, ಲೋನ್ ಎಗೇನೆಸ್ಟ್ ಶೇರ್ಸ್ ಆಗಿರ್ಬೋದು. ನಿಮಗೆ ಈ ಥರ ತುಂಬ ಥರದ ಲೋನ್ಸ್ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತಾರೆ ಈ ಅಪ್ಲಿಕೇಶನಲ್ಲಿ. RBI ಮತ್ತು NBFC ಅಪ್ರೂವ್ಡ್ ಆಗಿದೆ. ಯಾವುದೇ ಥರದ ತೊಂದರೆ ಇರೋದಿಲ್ಲ. ನೀವು ಈ ಅಪ್ಲಿಕೇಶನಲ್ಲಿ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಪರ್ಸನಲ್ ಲೋನ್ ಬೇಕಲ್ಲ, ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಈ ಅಪ್ಲಿಕೇಶನಲ್ಲಿ ನನಗೆ 20,000ದಿಂದ 50,000 ರೂಪಾಯಿವರೆಗೂ ಅದರ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಕಾಣಿಸ್ತಿದೆ, ನೋಡ್ಕೋಬಹುದು. ಚೂಸ್ ಯುವರ್ ಟೆನ್ಯೂರ್ ಅಂತ ಕಾಣಿಸ್ತಿದೆ. 42 ತಿಂಗಳವರೆಗೂ ನನಗೆ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಇಲ್ಲಿ ನಾನು 30 ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಂದು ಇಲ್ಲಿ ನಿಮಗೆ ಕಾಣಿಸ್ತಿದೆ, ನೋಡ್ಕೋಬಹುದು. ನಾನು ಮಂತ್ಲಿ EMI ಎಷ್ಟು ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಿದೆ, ಇಲ್ಲಿ ನೋಡ್ಕೋಬಹುದು. ಅದೇ ಥರ ನಾನು 42 ತಿಂಗಳೇನಾದರೂ ಸೆಲೆಕ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಅದು ಚೇಂಜ್ ಅನ್ನೋದು ಆಗುತ್ತೆ, ನೋಡ್ಕೋಬಹುದು. 1993 ರೂಪಾಯಿ ಅನ್ನೋದು ಕಟ್ಟಬೇಕಾಗುತ್ತೆ. ನನಗೆ ಈ ಅಪ್ಲಿಕೇಶನಲ್ಲಿ 50,000 ರೂಪಾಯಿವರೆಗೂ ಲಿಮಿಟ್ ಅನ್ನೋದಾದ್ರೆ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಅಮೌಂಟು. ಸೊ ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾನು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದೆಲ್ಲ ಇಲ್ಲಿ ಕಾಣಿಸ್ತಿರುತ್ತೆ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದ್ರೆ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಈ ಅಪ್ಲಿಕೇಶನಲ್ಲಿ ನಿಮಗೆ 1,000ದಿಂದ 1 ಲಕ್ಷ ರೂಪಾಯಿವರೆಗೂ ಸದ್ಯಕ್ಕೆ ಎಲ್ರಿಗೂ ಜಾಸ್ತಿ ಸಾಲ ಸಿಗ್ತಿರೋದು ಇದೆ ಅಪ್ಲಿಕೇಶನಲ್ಲಿ. ಈ ಅಪ್ಲಿಕೇಶನ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಜಸ್ಟ್ ಇಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಿಮಗೆ ವಿತಿನ್ 5 ಮಿನಿಟ್ಸಲ್ಲಿ ಲೋನ್ ಅನ್ನೋದಾದ್ರೆ ಸಿಗುತ್ತೆ. 30 ಮಿನಿಟ್ಸಲ್ಲಿ ಅಂತ ಹೇಳಿದರೆ 5 ಮಿನಿಟ್ಸಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಲಿಮಿಟ್ ಕೊಡ್ತಿದ್ದಾರೆ. ನಿಮ್ಮ ಪಾನ್ ಕಾರ್ಡ್ ಮೇಲೆ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಅಲ್ಲ, ಈ ಅಪ್ಲಿಕೇಶನಲ್ಲಿ ಕ್ರೆಡಿಟ್ ಕಾರ್ಡ್ ಸಮೇತ ಅಪ್ಲೈ ಅನ್ನೋದು ಮಾಡ್ಕೋಬಹುದು. ಇನ್ಸ್ಟೆಂಟ್ EMI ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಕ್ಕೂ ಬೇಕಿದ್ರೆ ಅಪ್ಲೈ ಅನ್ನೋದು ಮಾಡ್ಕೋಬಹುದು. ನನಗೆ ಆ ಕಾರ್ಡ್ ಮುಖಾಂತರ 59,000 ರೂಪಾಯಿವರೆಗೂ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ. ಫಸ್ಟ್ ಈ ಕಾರ್ಡ್ನ ನಾವು ಆಫ್ಲೈನಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಾವು ಬಂದ್ಬಿಟ್ಟು ಆನ್ಲೈನಲ್ಲೆಲ್ಲ ಯೂಸ್ ಅನ್ನೋದು ಮಾಡ್ಕೋಬಹುದು ಗೈಸ್. ಫ್ರೆಂಡ್ಸ್, ಹಾಗಾದ್ರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲೇ ಹೇಳಿರೋ ರೀತಿ 20,000ದಿಂದ 40 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಸಿಗುತ್ತೆ. ರೀಪೇಮೆಂಟ್ ಟೆನ್ಯೂರ್ ನೋಡೋದಾದ್ರೆ 12 ತಿಂಗಳಿಂದ 96 ತಿಂಗಳವರೆಗೂ ಟೆನ್ಯೂರ್ ಅನ್ನೋದಾದ್ರೆ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 12%ಇಂದ 34% ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ 3% ಅನ್ನೋದು ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 1 ಲಕ್ಷ ಸಾಲ ತಗೊಂತಿದ್ದೀರಾ, 12 ತಿಂಗಳೇನಾದರೂ ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದ್ರೆ ಪ್ರೊಸೆಸಿಂಗ್ ಫೀಸು 3,930 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಅದರ್ ಚಾರ್ಜಸ್ ಅಂತ 100 ರೂಪಾಯಿ ಅನ್ನೋದು ಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 13,472 ರೂಪಾಯಿ ಅನ್ನೋದು ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ ಪೇ ಮಾಡ್ಕೋಬೇಕಾಗುತ್ತೆ. ನೀವು ಟೋಟಲ್ ರೀಪೇಮೆಂಟ್ ಮಾಡಬೇಕಾಗಿರೋದು 1 ಲಕ್ಷಕ್ಕೆ 1,17,542 ರೂಪಾಯಿ ಅನ್ನೋದು ನೀವು ಟೋಟಲ್ ರೀಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಗೈಸ್. ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. RBI ಮತ್ತು NBFC ಅಪ್ರೂವ್ಡ್ ಆಗಿದೆ. ಯಾವುದೇ ಥರ ತೊಂದರೆ ಇರೋದಿಲ್ಲ. 4.8 ರೇಟಿಂಗ್ಸ್ ಇದೆ. 100 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಬಜಾಜ್ ಫಿನ್ಸರು ಲೋನ್ಸ್ ಅಂಡ್ UPI ಅಂಡ್ FD ಅಂತ ಸರ್ಚ್ ಮಾಡಿದ್ದೀರಾ ಅನ್ನೋದಾದ್ರೆ ಸಿಗುತ್ತೆ. ಬಜಾಜ್ ಅವ್ರದ್ದು ಇದು ಅಪ್ಲಿಕೇಶನು, ಯಾವುದೇ ಥರದ ತೊಂದರೆ ಇರೋದಿಲ್ಲ. ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಬಂದು ಡೌನ್ಲೋಡ್ ಮಾಡ್ಕೋಬೋದು. ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ಸಾಲ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಪಡ್ಕೋಬೋದು. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.